ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆಗೆ ಸಮಸ್ತ ವಿಜಯಪುರ ಜನತೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಪ್ಪ ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಏನಿವತ್ತು ಖುಲ್ಲಾ ಜಾಗೆಗಳು, ಓಪನ್ ಸೈಟ್ಸ್ ಏನಿರ್ತಾವ, ಏನೇ ಪ್ಲಾಟ್ ಹಾಕಿಬಿಟ್ಟಿರ್ತಾರೆ, ಅಲ್ಲಿ ಗಾರ್ಡನ್ಗಳಲ್ಲಿ, ಬೇಗಂ ತಲಾಬು, ಭೂತ್ನಾಳಕೆರೆ, ಪ್ರವಾಸಿ ತಾಣಗಳಲ್ಲಿ ಖಾಲಿ ಇರುವಂಥ ಒಂದು ಸ್ಥಳಗಳಲ್ಲಿ ಕೆಲ ಕಿಡಿಗೇಡಿಗಳು ಹಗಲು ಅನ್ನದೆ ಸಾಯಂಕಾಲ ಅನ್ನದೆ ತಮಗೆ ಯಾವ ಸಮಯ ಬೇಕೋ ಆ ಸಮಯದಲ್ಲಿ ಮದ್ಯದ ಬಾಟ್ಲಿ ತಂದು ಅಲ್ಲಿ ಕುಡಿದು ಕುಪ್ಪಳಿಸಿ ಸಾರ್ವಜನಿಕರಿಗೆ ಅತೀವ ತೊಂದರೆ ಮಾಡ್ತಾ ಇದ್ರು. ಇದರಿಂದ ಜನ ಎಷ್ಟು ರೋಸಿಗೆ ಹೋಗಿದ್ರಪ್ಪ ಅಂದ್ರೆ, ಯಾರಿಗೆ ಹೇಳಬೇಕು ಈ ಸಮಸ್ಯೆಯನ್ನು ಯೋಚನೆ ಮಾಡ್ತಾ ಇದ್ರು. ಬೆಳಿಗ್ಗೆ ಎದ್ದ ತಕ್ಷಣ ವಾಯು ವಿಹಾರಕ್ಕೆ ಹೋಗುವಂತ ಜನತೆ, ವಯೋವೃದ್ಧರು, ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಆಟ ಆಡಬೇಕಂದ್ರೆ ರಸ್ತೆಯ ಮಧ್ಯದಲ್ಲಿ ಆ ಕಿಡಿಗೇಡಿಗಳು ದಾರು ಕುಡಿದು ಬಾಟ್ಲಿ ಒಡೆದು ಹೋಗುವಂತ ಕಾಜುಗಳು ಬಿದ್ದಿರ್ತಿದ್ವು. ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಯುವಕರು ಬೆಳಿಗ್ಗೆ ಎದ್ದ ತಕ್ಷಣ ತಾವೇ ಸ್ವಚ್ಛ ಮಾಡುವ ಕಾರ್ಯಗಳನ್ನು ಕೂಡ ಮಾಡಿದ್ರು. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ ಸಮಸ್ಯೆ ಎಷ್ಟು ಉಲ್ಬಣಗೊಂಡಿತ್ತು ಅಂದ್ರೆ, ಈ ನಗರದೊಳಗ ಯಾರಾದ್ರೂ ಅವರಿಗೆ ತಿಳಿ ಹೇಳಲಿಕ್ಕೆ ಹೋದ್ರೆ ಕೆಲವರು ಗುಂಡಾ ಪ್ರವೃತ್ತಿಯನ್ನು ತೋರಿಸ್ತಿದ್ರು. ನಾವು ನಮ್ಮ ಮರ್ಜಿ, ನಾವ್ ಎಲ್ಲಿ ಬೇಕಾದಲ್ಲಿ ಕೂತ್ ಕುಡಿಯೋರು, ನೀವ್ಯಾರು ಕೇಳೋರು, ಇಸ್ಪೀಟ್ ಆಡೋದು, ಕುಡಿಯೋದು. ಸಾರ್ವಜನಿಕ ಸ್ಥಳಗಳನ್ನು ಇವತ್ತು ಹೆಂಗ ಬೇಕು ಹಂಗ ನಮ್ಮ ಮನಸ್ಸಿಗೆ ತಕ್ಕ ಉಪಯೋಗ ಮಾಡಿಕೊಂಡು ಜನರಿಗೆ ಇವತ್ತು ಕಿರಿಕಿರಿ ಉಂಟು ಮಾಡೋ ಕೆಲಸ ವಿಜಯಪುರದಲ್ಲಿ. ಕಳೆದ ಒಂದು ತಿಂಗಳ ಹಿಂದೆ ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮೆಸೇಜ್ ಅನ್ನು ಹಾಕಿದೆ. ಅವಾಗನಿಂದ ಕೆಲವೊಂದು ಕಡೆ ಕಾರ್ಯಾಚರಣೆ ನಡೀತಾ ಇತ್ತು, ಆದ್ರೆ ಅಷ್ಟೊಂದು ಪ್ರಭಾವಿಯಾಗಿ ನಡೆದಿರಲಿಲ್ಲ. ಆದ್ರೆ ನಿನ್ನೆ ದಿನ ಏನು DSP ಸಾಹೇಬರು, SP ಅವರ ಒಂದು ನಾಯಕತ್ವದಲ್ಲಿ DSP ಅವರು, CPI ಅವರು ನಗರದ ಗಾಂಧಿ ಚೌಕದಲ್ಲಿ ಅಂಥವು ಯಾವ್ಯಾವ ಕಿಡಿಗೇಡಿಗಳು ಎಲ್ಲೆಲ್ಲಿ ಹಿಂಗೆಲ್ಲ ಓಪನ್ ಆಗಿ ಮದ್ಯ ಸೇವನೆ ಮಾಡೋದು, ಸಾರ್ವಜನಿಕರಿಗೆ ಕಿರಿಕಿರಿ ಮಾಡೋದು, ಅದರ ನೈಸನ್ಸ್ ಕ್ರಿಯೇಟ್ ಮಾಡೋದು, ಇಂಥವ್ರು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಕಾರ್ಯ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಅದಕ್ಕೆ ಇದರಲ್ಲಿ ಕಾರ್ಯ ಮಾಡಿ ವಿಜಯಪುರ ಜನತೆಗೆ ಒಂದು ನೆಮ್ಮದಿಯ ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸಮಸ್ತ ವಿಜಯಪುರ ಜನತೆಯ ಪರವಾಗಿ